ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾವೆಲ್ಲ ಯೂಶಲಿ ಅಡುಗೆಗೆ ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಿ, ಅಂದರೆ ಅಡುಗೆ ಸೋಡಾ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಸೋಡಿಯಂ ಬೈಕಾರ್ಬನೇಟ್ ಅಂತ ಹೇಳ್ತೀವಿ. ಸೊ ಯೂಶಲಿ ನಮ್ಮಲ್ಲಿರುವಂಥ ಟ್ರೆಂಡ್ ಏನಂದರೆ ಬೇಕಿಂಗ್ ಸೋಡಾ ಜಾಸ್ತಿ ಉಪಯೋಗಿಸಿದ್ರೆ ನಮಗೆ ಹೆಲ್ತ್ಗೆ ಭಾಳಷ್ಟು ತೊಂದರೆಗಳು ಬರ್ಬೋದು ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದು ಕರೆಕ್ಟು ಹೌದು, ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡಿದರೆ ನಮಗೆ ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಬಟ್ ನಾನು ಈ ವಿಡಿಯೋದಲ್ಲಿ ಬೇಕಿಂಗ್ ಸೋಡಾದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಿಮ್ಮೊಟ್ಟಿಗೆ ಕೆಲವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತೇನೆ. ಸೊ ಈ ಬೇಕಿಂಗ್ ಸೋಡಾಯಿಂದ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳೋ ಮೊದಲು ಬೇಕಿಂಗ್ ಸೋಡಾ ಉಪಯೋಗಿಸಿ ನಮಗೆ ಆಸಿಡಿಟಿ ಕಂಡುಹಿಡಿಯಲಿಕ್ಕಾಗುತ್ತೆ. ಅಂದರೆ ನಾನೀಗ ಈಗಾಗಲೇ ತುಂಬ ವೀಡಿಯೋಸ್ನ ಮಾಡಿದ್ದೇನೆ, ಹೈಪರ್ ಆಸಿಡಿಟಿ, ಹೈಪೋ ಆಸಿಡಿಟಿ ಬಗ್ಗೆ ತುಂಬ ವೀಡಿಯೋಸ್ನ ಮಾಡಿದ್ದೇನೆ. ಸೊ ಯೂಶಲಿ ಹೈಪರ್ ಆಸಿಡಿಟಿ ಅಂದರೆ ಏನು? ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಆಗಿ ನಮಗೆ ಇರಿಟೇಷನ್ ಆಗೋದನ್ನು ನಾವೇನು ಹೇಳ್ತೇವೆ, ಹೈಪರ್ ಆಸಿಡಿಟಿ ಅಂತ ಹೇಳ್ತೀವಿ. ಆ್ಯಂಡ್ ಹೈಪೋ ಆಸಿಡಿಟಿ ಅಂದರೆ ಏನು? ಅದರಲ್ಲಿ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಕಮ್ಮಿ ಆಗೋದರಿಂದ ನಮಗೆ ಬರುವಂಥ ಪ್ರಾಬ್ಲಮ್. ಸೊ ಈ ಹೈಪೋ ಆಸಿಡಿಟಿಯಲ್ಲಿ ಯೂಶಲಿ ಕಂಡುಬರುವಂಥ ಸಿಂಪ್ಟಮ್ಸ್ ಏನಂದರೆ ತುಂಬ ಹೊಟ್ಟೆ ಬ್ಲೋಟಿಂಗ್ ಆಗೋದು, ಹೊಟ್ಟೆ ಉಬ್ಬರ ಬರೋದು, ಪದೇ ಪದೇ ತೇಗು ಬರೋದು, ಗ್ಯಾಸ್ ತುಂಬಿದಂಗಾಗಿ ನಮಗೆ ತುಂಬ ಡಿಸ್ಕಂಫರ್ಟ್ ಆಗೋದು, ಹೊಟ್ಟೆ ನೋವು ಬರೋದು, ಇದೆಲ್ಲ ಹೈಪೋ ಆಸಿಡಿಟಿಯಲ್ಲಿ ಕಂಡು ಬರುತ್ತೆ. ಸೊ ಯೂಶಲಿ ಬೇಕಿಂಗ್ ಸೋಡಾ ಇದ್ದರೆ ನಾವೊಂದು ಟೆಸ್ಟ್ ಮಾಡಿ ನೋಡಿದ್ರೆ ನಮಗೆ ಹೈಪರ್ ಆಸಿಡಿಟಿ ಇದೆಯಾ ಅಥವಾ ಹೈಪೋ ಆಸಿಡಿಟಿ ಇದೆಯಾ ಅಂತ ಈಸಿಯಾಗಿ ಕಂಡುಹಿಡಿಯಲಿಕ್ಕೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು 1/4 ಚಮಚ ಬೇಕಿಂಗ್ ಸೋಡಾವನ್ನು 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಾವು ಸೇವಿಸಬೇಕು. ಇದಾದಮೇಲೆ ನಾವು ಜಸ್ಟ್ ವೆಯ್ಟ್ ಮಾಡಿ ನೋಡಬೇಕು ನಮಗೆ ತೇಗು ಬರುತ್ತಾ ಇಲ್ವಾ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಒಂದು ಯೂಶಲಿ ನಮ್ಮ ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲ ಸಫಿಷಿಯೆಂಟ್ ಆಗಿದೆ, ಹೊಟ್ಟೆಯಲ್ಲಿ ಆಸಿಡ್ ಎಲ್ಲ ಇದೆ ಅಂತ ಆದರೆ 1 to 5 ಮಿನಿಟ್ಸ್ ಒಳಗೆ ನಮ್ಗೆ ಏನಾಗುತ್ತೆ, ತೇಗು ಬಂದೇ ಬರುತ್ತೆ. ಸೊ ತೇಗೇ ಬರ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ನಮಗೆ ಹೈಪೋ ಆಸಿಡಿಟಿ ಇದೆ ಅಂತ ಅರ್ಥ. ಸೊ ಹೈಪೋ ಆಸಿಡಿಟಿ ಇದ್ದಾಗ ಹೈಪರ್ ಆಸಿಡಿಟಿಗೆ ಮಾಡುವಂಥ ಟ್ರೀಟ್ಮೆಂಟ್ಗಳು ಮಾಡಿದರೆ ಏನಾಗುತ್ತೆ, ಲೈಫಲ್ಲಿ ಆಸಿಡಿಟಿ ಕಡಿಮೆ ಆಗಲ್ಲ. ಸೊ ಹೈಪೋ ಆಸಿಡಿಟಿ ಮತ್ತು ಹೈಪರ್ ಆಸಿಡಿಟಿಯನ್ನು ಕರೆಕ್ಟಾಗಿ ಕಂಡುಹಿಡಿದು ಅದಕ್ಕೆ ಇರುವ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬೇಕಿಂಗ್ ಸೋಡಾ ಟೆಸ್ಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಇನ್ನು ಇದರದ್ದು ಉಪಯೋಗಗಳು ನಾವು ನೋಡಿದರೆ ಒನ್ ಆಫ್ ದ ಬೆನಿಫಿಟ್ ಏನು ಅಂದರೆ ಇದು ಹೈಪರ್ ಆಸಿಡಿಟಿಗೆ, ಆಸಿಡ್ ಜಾಸ್ತಿಯಾಗಿ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿಯಾಗಿ ಬರುವಂಥ ಸಿಂಪ್ಟಮ್ಸ್ ಏನಿದೆಯಲ್ಲ, ನಮ್ಮ ಹುಳಿ ತೇಗಿರ್ಬೋದು, ಎದೆ ಉರಿಬೋದು, ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಬೇಕಿಂಗ್ ಸೋಡಾ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಅದರಲ್ಲಿ ಕೂಡ ನಾವೇನು ಮಾಡಬೇಕು, ತುಂಬ ಹೊಟ್ಟೆಯಲ್ಲಿ ಉರಿ ಆಗ್ತಾ ಇದೆ, ಹುಳಿ ತೇಗು ಬರ್ತಾ ಇದೆ, ಡರ್ಕೆ ಪದೇ ಪದೇ ಬರ್ತಾ ಇದೆ ಅಂದರೆ ಒಂದು 1/4 ಚಮಚ ಬೇಕಿಂಗ್ ಸೋಡಾ 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ನಾವು ಕುಡಿದ್ರೆ ಏನಾಗುತ್ತೆ, ಈ ಆಸಿಡಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಬಿಕಾಸ್ ಆ ಬೇಕಿಂಗ್ ಸೋಡಾ ಏನಿದೆ ದಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆಲ್ಕಲಿ. ಸೊ ಹಾಗಾಗಿ ಹೊಟ್ಟೆಯಲ್ಲಿ ಹೆಚ್ಚಿಗೆ ಇರುವಂಥ ಆಸಿಡನ್ನು ನ್ಯೂಟ್ರಲೈಸ್ ಮಾಡಿ ನಮ್ಮ ಆ ಸಿಂಪ್ಟಮ್ಸನ್ನು ಕಡಿಮೆ ಮಾಡಲಿಕ್ಕೆ ಬೇಕಿಂಗ್ ಸೋಡಾ ತುಂಬ ಹೆಲ್ಪ್ ಆಗುತ್ತೆ. ಸೊ ಯೂಶಲಿ ಇದು ವೆಟನರಿ ಫೀಲ್ಡಲ್ಲಿ ನಾವು ನೋಡಿದರೆ ತುಂಬ ಉಪಯೋಗಿಸ್ತಾರೆ. ನಮ್ಮ ಮನೆಯಲ್ಲಿರೋ ಹಸುಗೆ ಅಥವಾ ನಮ್ಮ ಮನೆಯಲ್ಲಿರೋ ಬೆಕ್ಕು, ನಾಯಿ, ಇದಕ್ಕೆಲ್ಲ ಆಸಿಡಿಟಿ ಜಾಸ್ತಿ ಆಗಿ ಏನು ಫುಡ್ ತಿಂತಾ ಇಲ್ಲ ಅಂದರೆ ವೆಟನರಿ ಡಾಕ್ಟರ್ಸ್ ಯೂಶಲಿ ಏನು ಹೇಳ್ತಾರೆ, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಕುಡಿಸಿ ಅಂತ ಹೇಳ್ತಾರೆ. ಸೊ ಅದು ಬೇಕಿಂಗ್ ಸೋಡಾ ಐದರ್ ನೀರಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲ ಮಜ್ಜಿಗೆಗೆ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಸೊ ಮಜ್ಜಿಗೆಗಾದರೆ ಅದರಲ್ಲಿ ಪ್ರೋಬಯೋಟಿಕ್ ಕೂಡ ನಮಗೆ ಸಿಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಆಸಿಡಿಟಿ ಕಮ್ಮಿ ಆಗುತ್ತೆ, ಹೊಟ್ಟೆಲಿರೋ ಬ್ಯಾಕ್ಟೀರಿಯಲ್ ಫ್ಲೋರಾ ಚೆನ್ನಾಗುತ್ತೆ, ಆಸಿಡಿಟಿ ಸಿಂಪ್ಟಮ್ಸಿಂದ ಕಂಪ್ಲೀಟ್ಲಿ ರಿಲೀಫ್ ಸಿಗುತ್ತೆ, ಫುಡ್ ಮತ್ತೆ ಸರಿಯಾಗಿ ತಗೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಅದೇ ಥರ ಮನುಷ್ಯರಲ್ಲಿ ಕೂಡ ಆಸಿಡ್ ತುಂಬ ಜಾಸ್ತಿ ಆಗಿ ನಮಗೆ ಇರಿಟೇಷನ್ ಆದರೆ ಈ ಬೇಕಿಂಗ್ ಸೋಡಾ ಯೂಸ್ ಮಾಡಿ ಆಸಿಡಿಟಿಯನ್ನು ಕಮ್ಮಿ ಮಾಡಲಿಕ್ಕೆ ಆಗುತ್ತೆ. ದಟ್ ಇಸ್ ಒನ್ ಆಫ್ ದ ಬೆನಿಫಿಟ್. ಇನ್ನು ಸೆಕೆಂಡ್ ಬೆನಿಫಿಟ್ ಏನು ಅಂದರೆ ನಮ್ಮ ಕಿಡ್ನಿ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಬೇಕಿಂಗ್ ಸೋಡಾ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಯೂಶಲಿ ನಮ್ಮ ಈ CKD ಪೇಷಂಟ್ಸ್ ಏನಿದ್ದಾರೆ, ಅಂದರೆ ಕ್ರಾನಿಕ್ ಕಿಡ್ನಿ ಫೇಲಿಯರ್, ಡಯಾಬಿಟಿಸ್ ಇರ್ಬೋದು ಅಥವಾ BP ಕಾಯಿಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಕಿಡ್ನಿ ಹಾಳಾದವರು ಏನಿದ್ದಾರೆ ಅವರಿಗೆ ಬಾಡಿಯಲ್ಲಿರುವಂಥ ಯೂರಿಕ್ ಆಸಿಡ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ, ಸ್ವಲ್ಪ ಮಟ್ಟಿಗೆ ಕಿಡ್ನಿಯಲ್ಲಿ ಆಗುವಂಥ ಆಸಿಡೋಸಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಕಿಡ್ನಿ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಈ ಬೇಕಿಂಗ್ ಸೋಡಾ ಏನಿದೆ ಅದು ತುಂಬ ಒಳ್ಳೆಯದು. ಅದು ಕೂಡ ಇದೇ ಥರನೇ ಒಂದು 1/4 ಚಮಚ ಬೇಕಿಂಗ್ ಸೋಡಾವನ್ನು ಡೈಲಿ ಒಂದ್ಸಲ 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ಏನಾಗುತ್ತೆ, ನಮ್ಮ ಕಿಡ್ನೀಸ್ಗೆ ಈಸಿಯಾಗಿ ಫಂಕ್ಷನ್ ಮಾಡಲಿಕ್ಕಾಗುತ್ತೆ, ಅಲ್ಲಿರುವ ಆಸಿಡಿಕ್ ಇದು ಕಡಿಮೆ pH ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಅಲ್ಲಿ ಯೂರಿಕ್ ಆಸಿಡ್ ಡೆಪಾಸಿಟ್ ಆಗೋದನ್ನು ಕೂಡ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಈ ಕಿಡ್ನಿ ಸ್ಟೋನ್ಸ್ ಇದ್ದವರಲ್ಲ ಈ ಬೇಕಿಂಗ್ ಸೋಡಾ ತಗೊಂಡ್ರೆ ಏನಾಗುತ್ತೆ, ತುಂಬ ಜನರಲ್ಲಿ ಯೂರಿಕ್ ಆಸಿಡ್ ಸ್ಟೋನ್ ಕಾಣುತ್ತೆ ಕಿಡ್ನಿಯಲ್ಲಿ. ಸೊ ಅದು ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಮತ್ತು ಆಗಿರುವ ಸ್ಟೋನನ್ನು ಕರಗಿಸ್ಲಿಕ್ಕೆ ಕೂಡ ಈ ಬೇಕಿಂಗ್ ಸೋಡಾ ನಾವು ಡೈಲಿ ಸೇವಿಸಿದರೆ ತುಂಬ ಒಳ್ಳೆಯದು. ಬಟ್ ಬೇಕಿಂಗ್ ಸೋಡಾ ಡೈಲಿ ಸೇವಿಸ್ಬೋದು ಅಂತ ಹೇಳಿ ತುಂಬ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ಅದರಿಂದ ಬಾಕಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಪೊಟ್ಯಾಷಿಯಂ ಲೆವೆಲು, ಕ್ಲೋರಿನ್ ಲೆವೆಲು, ಕ್ಯಾಲ್ಸಿಯಂ ಲೆವೆಲು ಇದೆಲ್ಲ ಲೋ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಇದೆಲ್ಲ ಮಾಡುವಾಗ ಆದಷ್ಟೊಂದು ಡಾಕ್ಟರ್ ಹತ್ರ ಕೇಳಿ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಹೆಲ್ತ್ ಇಶ್ಯೂಸ್ ಇದ್ದವರಾದರೆ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ಬೇಕಿಂಗ್ ಸೋಡಾ ಜಾಸ್ತಿ ಆದರೆ ಅದು ಬಾಡಿನೇ ತೋರಿಸುತ್ತೆ ಅದರ ಸಿಂಪ್ಟಮ್ಸ್, ನಮಗೆ ನಾಸಿಯಾ ಬರ್ಬೋದು, ತಲೆಚಕ್ರ ಬಂದಂಗೆ ಬರ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಇದ್ದವರಾದರೆ ಅದು ತಗೋಬೇಡಿ. ಇಲ್ಲಾಂದರೆ ನಮ್ಮ ಕಿಡ್ನಿಯಲ್ಲಿ ಆಗುವಂಥ ಸ್ಟೋನ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಕಿಡ್ನಿ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಆ್ಯಂಡ್ ಯೂರಿಕ್ ಆಸಿಡ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ನೋಡಿರ್ಬೋದು ಒಂದು ಕಂಡೀಷನ್, ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆದಾಗ ನಮಗೆಲ್ಲ ಆಗುವಂಥ ಒಂದು ಕಾಯಿಲೆ ಅಂದರೆ ಗೌಟ್ ಅಂತ ಹೇಳ್ತೀವಿ. ನಮ್ಮ ಫಸ್ಟ್ ಮೆಟಾಟಾರ್ಸಲ್ ಬೋನ್ ಏನಿದೆ ಅಲ್ಲಿ ಕೂಡ ತುಂಬ ಇನ್ಫ್ಲಮೇಷನ್ ಆಗೋದು, ಸಿವಿಯರ್ ಪೇನ್ ಬರೋದು ಮತ್ತು ನಿಧಾನಕ್ಕೆ ನಮ್ಮ ಎಲ್ಲ ಜಾಯಿಂಟ್ಸ್ಗಳಲ್ಲಿ ಕೂಡ ತುಂಬ ಊತ, ತುಂಬ ನೋವು, ರೆಡ್ನೆಸ್ ಇದೆಲ್ಲ ಕಾಣುವಂಥ ಕಂಡೀಷನ್, ತುಂಬ ಪೇನ್ಫುಲ್ ಆಗಿರುವಂಥ ಒಂದು ಕಂಡೀಷನ್. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಈ ಬೇಕಿಂಗ್ ಸೋಡಾ ಏನಿದೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಬಿಕಾಸ್ ರೆಗ್ಯುಲರ್ಲಿ ಆ ಬೇಕಿಂಗ್ ಸೋಡಾ ತಗೊಂಡಾಗ ಆ ಯೂರಿಕ್ ಆಸಿಡ್ ಕ್ರಿಸ್ಟಲ್ ಫಾರ್ಮೇಷನ್ ಆಗೋದನ್ನು ಅದಕ್ಕೆ ತಡೆಗಟ್ಟಲಿಕ್ಕೆ ಆಗುತ್ತೆ. ಬಾಡಿಯಿಂದ ಯೂರಿಕ್ ಆಸಿಡನ್ನು ರಿಮೂವ್ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್
ಹೆಲ್ಪ್ಫುಲ್ ಆಗುತ್ತೆ. ನಾವು ನೋಡ್ತೀವಿ ಎಷ್ಟೋ ಪೇಷಂಟ್ಸ್ CKD ಪೇಷಂಟ್ಸ್ ಈ ಬೇಕಿಂಗ್ ಸೋಡಾದ ಪಿಲ್ಸ್ ಅಥವಾ ಟ್ಯಾಬ್ಲೆಟ್ಸ್ ಏನೋ ತಗೊಳ್ತಾ ಇರ್ತಾರೆ. ಸೊ ಅದು ಮೇನ್ಲಿ ಏನಂದರೆ ಅಲ್ಲಿರುವಂಥ pH ಅನ್ನು ಕಂಟ್ರೋಲ್ ಮಾಡಿ ನಮ್ಮ ಬಾಡಿಯಲ್ಲಿ ಆಗುವಂಥ ಯೂರಿಕ್ ಆಸಿಡನ್ನು ಎಲಿಮಿನೇಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬೆನಿಫಿಟ್ ಏನಂದರೆ ಬೇಕಿಂಗ್ ಸೋಡಾ ನಾವು ಒಳ್ಳೆ ಒಂದು ಮೌತ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾವು ಎಷ್ಟೋ ಜನರಲ್ಲಿ ನೋಡ್ತೀವಿ ಅಂದರೆ ಬಾಯಲ್ಲಿ ನಮ್ಮ ಫುಡ್ ಪಾರ್ಟಿಗಳೆಲ್ಲ ಇರೋದ್ರಿಂದ ಬಾಯಲ್ಲಿ ಆಸಿಡಿಟಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಟೂತ್ ಡಿಕೆ ಆಗುತ್ತೆ, ನಮ್ಮ ಹಲ್ಲುಗಳಲ್ಲಿ ಹೋಲ್ ಡೆವಲಪ್ ಆಗುತ್ತೆ, ನಮ್ಮ ಹಲ್ಲಿಂದ ಆರೋಗ್ಯ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ, ನಮ್ಮ ಗಮ್ಸಲ್ಲಿ ಕಾಯಿಲೆಗಳು ಬರುತ್ತೆ. ಸೊ ಈ ಥರ ಆ್ಯಂಡ್ ಕೆಲವರಲ್ಲಿ ನಾವು ನೋಡಿದರೆ ಹಲ್ಲು ಕಲರ್ ಚೇಂಜ್ ಆಗಿರುತ್ತೆ, ಪ್ಲೇಕ್ ಫಾರ್ಮೇಷನ್ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಬೇಕಿಂಗ್ ಸೋಡಾ ಏನಿದೆ ಒಂದು ಒಳ್ಳೆ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಸೊ ಅದು ಆ್ಯಸ್ ಯೂಶುವಲ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ನಾವು ಬೆಳಿಗ್ಗೆ ಬ್ರಷಿಂಗ್ ಎಲ್ಲ ಆದಮೇಲೆ ಬಾಯಿಗೆ ಹಾಕಿ ರಿನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಪ್ಲೇಕ್ ಫಾರ್ಮೇಷನ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಬಾಯಲ್ಲಿರುವಂಥ ಆಸಿಡಿಕ್ pH ಏನಿದೆ ಅದು ಕಡಿಮೆ ಕಂಟ್ರೋಲ್ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳಿಲಿಕ್ಕೆ ಇರುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಲ್ಲ. ಸೊ ಬಾಯಲ್ಲಿ ಕೆಲವರಿಗೆ ತುಂಬ ಫೌಲ್ ಸ್ಮೆಲ್ ಬರುತ್ತೆ. ಸೊ ಅಂಥವರು ಕೂಡ ಬೆಳಿಗ್ಗೆ ಏನು ಮಾಡ್ಬೋದು, ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚನ ಯೂಸ್ ಮಾಡ್ಬೋದು. ಇಲ್ಲ 1 ಟೀ ಸ್ಪೂನ್ ಯೂಸ್ ಮಾಡಿದ್ರು ತೊಂದರೆ ಇಲ್ಲ, ಬಿಕಾಸ್ ನಾವು ಅದು ಕುಡಿತಾ ಇಲ್ಲ. ಸೊ ಅದು ನೀರಿಗೆ ಮಿಕ್ಸ್ ಮಾಡಿ ಬಾಯಲ್ಲಿ ಹಾಕಿ ಕರೆಕ್ಟಾಗಿ ರಿನ್ಸ್ ಮಾಡಿ ಸ್ಪಿಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮೌತ್ ಚೆನ್ನಾಗಿ, ನಮ್ಮ ಬಾಯಿ ಏನಿದೆ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಲ್ಲಿರೋ ಮ್ಯೂಕೋಸ ಏನಿದೆ ಅದರದ್ದು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಬಾಯಲ್ಲಿ ಬರುವಂಥ ಇನ್ಫೆಕ್ಷನ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಕೆಲವರಿಗೆ ಜಿಂಜಿವೈಟಿಸ್ ಅಂತ ಹೇಳ್ತೀವಿ, ಅಂದರೆ ಗಮ್ಮಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇರ್ತದೆ, ಅದು ಕಡಿಮೆ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮೇನ್ಲಿ ಬಾಯಿಂದ ಬರುವಂಥ ಫೌಲ್ ಸ್ಮೆಲ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೂ ಕೂಡ ಈ ಬೇಕಿಂಗ್ ಸೋಡಾ ಏನಿದೆ ಒಂದು ಒಳ್ಳೆ ಮೆಡಿಸಿನ್ ಆಗಿ ನಾವು ಯೂಸ್ ಮಾಡ್ಬೋದು. ಮತ್ತೊಂದು ಬೆನಿಫಿಟ್ ಏನು ಅಂದರೆ ಅಡುಗೆ ಸೋಡಾ ನಾವು ವ್ಯಾಯಾಮ ಮಾಡೋ ಮೊದಲು ತಗೊಂಡ್ರೆ ತುಂಬ ಒಳ್ಳೆಯದು. ಈಗ ಒಂದು ಹೆವಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಹೆವಿ ಅಂದರೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ಏನೋ ರನ್ನಿಂಗ್ ಕಾಂಪಿಟೇಷನಿಗೆ ಹೋಗ್ತಾ ಇದ್ದಾಗ, ಸೊ ಅದೆಲ್ಲ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮಸಿಲ್ಸಲ್ಲಿ ತುಂಬ ಲ್ಯಾಕ್ಟಿಕ್ ಆಸಿಡ್ ಡೆಪಾಸಿಟ್ ಆಗುತ್ತೆ. ಸೊ ಅದರಿಂದ ಮಸಿಲ್ ಫೆಟ್ಟಿಗೆ ಬರುತ್ತೆ, ಬೇಗ ಸುಸ್ತಾಗುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ನಾವು ಎಕ್ಸಸೈಸ್ ಮಾಡೋಕ್ಕಿಂತ 1 ಅವರ್ ಮೊದಲು ನಾವು ಒಂದು ಕಾಲು ಚಮಚ ಇದೇ ಥರ ಬೇಕಿಂಗ್ ಸೋಡಾ ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಗೊಂಡ್ರೆ ಏನಾಗುತ್ತೆ, ಈ ಲ್ಯಾಕ್ಟಿಕ್ ಆಸಿಡ್ ಅಷ್ಟು ಬೇಗ ಡೆಪಾಸಿಟ್ ಆಗೋದಿಲ್ಲ, ನಮಗೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಮಸಿಲ್ಸ್ಗೆ ಅಷ್ಟೊಂದು ಸೋರ್ನೆಸ್ ಆಗಲ್ಲ. ಈಗ ನೀವು ನೋಡ್ತೀರಾ, ನಾವು ಏನಾದರೂ ಒಂದು ಹೆಕ್ಟಿಕ್ ಆಗಿರುವಂಥ ಒಂದು ಆಟ ಆಡಿದರೆ, ಲೈಕ್ ತುಂಬ ರನ್ನಿಂಗ್ ಎಲ್ಲ ಮಾಡಿದ ಮೇಲೆ ನಮಗೆ ಮಸಿಲ್ ಸೋರ್ನೆಸ್ ಬರುತ್ತೆ, ಅವಾಗ ಆಗಲ್ಲ. ಬಟ್ ಅದಾದಮೇಲೆ ನಮಗೆ ತುಂಬ ಮಸಿಲ್ ಪೇಯ್ನ್ ಡೆವಲಪ್ ಆಗುತ್ತೆ, ಎಸ್ಪೆಷಲಿ ಕಾಫ್ ಮಸಿಲಲ್ಲಿ. ಸೊ ಈ ಥರ ಪೇಯ್ನ್ ಬರೋದನ್ನ ಕಡಿಮೆ ಮಾಡಲಿಕ್ಕೂ ಕೂಡ ಈ ಅಡುಗೆ ಸೋಡಾ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಸೊ ನಾನು ಹೇಳಿದಾಗ ಒಂದು ಗ್ಲಾಸ್ ನೀರಿಗೆ ಅದು ಹಾಕಿ ತಗೊಂಡ್ರೆ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಡೆಪಾಸಿಟ್ ಆಗೋದನ್ನ ಪ್ರಿವೆಂಟ್ ಮಾಡಿ ಮಸಿಲ್ ಸೋರ್ನೆಸ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ಅದು ತಗೊಳ್ಳುವಾಗ ಏನಾಗುತ್ತೆ, ನಾವು ಡೈಜೆಸ್ಟ್ ಆದಮೇಲೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ನಮ್ಮ ಇನ್ನೂ ಆಕ್ಸಿಜನ್ ಅಬ್ಸಾರ್ಪ್ಷನ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ, ನಮ್ಮ ಎನರ್ಜಿ ಲೆವೆಲನ್ನು ಬೂಸ್ಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ರೆಗ್ಯುಲರ್ಲಿ ತಗೋಬೇಕು ಅಂತ ಅಲ್ಲ ನಾನು ಹೇಳಿದ್ದು, ರೆಗ್ಯುಲರ್ಲಿ ಆದರೂ ಒಂದು ಕಾಲು ಚಮಚ ತಗೊಳ್ಳೋದ್ರಿಂದ ನಿಮಗೇನು ಹೆಲ್ತ್ ಅಜಾರ್ಟ್ಸ್ ಏನಾಗಲ್ಲ. ಏನಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಅದು ಬಿಡ್ಬೋದು, ಇಲ್ಲ ನಿಮ್ಮ ಹತ್ರ ಇರೋ ಡಾಕ್ಟ್ರಿಗೆ ನೀವು ಭೇಟಿ ಆಗ್ಬೋದು. ಬಟ್ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಂಪ್ರೂವ್ ಮಾಡಲಿಕ್ಕೆ, ಮಸಿಲ್ ಡೆವಲಪ್ ಆಗಲಿಕ್ಕೆ, ಅಂದರೆ ಮಸಿಲ್ ಇರುವಂಥ ಸೋರ್ನೆಸ್ ಕಡಿಮೆ ಆಗಲಿಕ್ಕೆ ಕೂಡ ಈ ಬೇಕಿಂಗ್ ಸೋಡಾ ಏನಿದೆ ಆಸ್ ಎ ಮೆಡಿಸಿನ್ ನಾವು ಯೂಸ್ ಮಾಡ್ಬೋದು. ಇನ್ನು ಕೆಲವು ಸ್ಟಡೀಸಲ್ಲಿ ಏನು ಪ್ರೂವ್ ಆಗಿದೆ ಅಂದರೆ ಬೇಕಿಂಗ್ ಸೋಡಾ ತಗೊಂಡ್ರೆ ಅದು ನಮ್ಮ ವಿಟಮಿನ್ ಡಿ ಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗಬೇಕು ಅಂದರೆ ಒಂದು ಮಿನಿಮಮ್ ಕ್ವಾಂಟಿಟಿ, ಮೇ ಬಿ ಡೈಲಿ ತಗೋಬೇಕು ಅಂತ ಏನಿಲ್ಲ, ವಾರಕ್ಕೆ ಮೇ ಬಿ 1 or 2 or 3 ನಾವು ಬೇಕಿಂಗ್ ಸೋಡಾ ತಗೊಂಡ್ರೆ ನಮ್ಮ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಏನಿದೆ ಅದು ತುಂಬ ಇಂಪ್ರೂವ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಇದು ಜಾಸ್ತಿ ತಗೊಂಡ್ರೆ ನಿಮ್ಮ ಕ್ಯಾಲ್ಸಿಯಂ ಲೆವೆಲ್ಸ್ ಕಡಿಮೆ ಆಗಲಿಕ್ಕೂ ಕೂಡ ಇದು ಮೇನ್ ರೀಸನ್ ಆಗ್ಬೋದು. ಸೊ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋಬೇಡಿ, ಒಂದು ಕಾಲು ಚಮಚ ನೀವು ಒಂದು ಗ್ಲಾಸ್ ನೀರಿಗೆ ಹಾಕಿ ತಗೊಳ್ಳೋದ್ರಿಂದ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಇಂಪ್ರೂವ್ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ, ಈಗ ನಾನು ಫಸ್ಟ್ ಹೇಳಿದ್ದೇನೆ ಆಸಿಡಿಟಿ ಇದ್ದವರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳಿದ್ದೇನೆ. ಸೊ ಆಸಿಡಿಟಿ ಇದ್ದವರು ಸಿಕ್ಕಾಪಟ್ಟೆ ಇದು ತಗೊಂಡ್ಬಿಟ್ರೆ ಏನಾಗುತ್ತೆ, ಅವರದು ಅಲ್ಲಿ ಇರುವಂಥ ಗ್ಯಾಸ್ಟ್ರಿಕ್ ಜ್ಯೂಸಸ್, ಈ ಪೆಪ್ಸಿನ್ ಎಲ್ಲ ಏನಿದೆ ಅದು ಪ್ರೊಡಕ್ಷನ್ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ಎವ್ರಿಥಿಂಗ್ ಇನ್ ಲಿಮಿಟಲ್ಲಿ ನಾವು ಯೂಸ್ ಮಾಡಬೇಕು. ಈಗ ನಾವು ಹೇಳ್ತೀವಿ, ಈಗ ಹೋಟೆಲ್ಸಿಗೆಲ್ಲ ಹೋದರೆ ತುಂಬ ಅಡುಗೆ ಸೋಡಾ ಯೂಸ್ ಮಾಡಿರ್ತಾರೆ, ಅದು ನಮ್ಮ ಹೊಟ್ಟೆಗೆ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸೊ ರೀಸನ್ ಇಸ್ ದಿಸ್ ಆ್ಯಕ್ಚುಲಿ, ಯಾಕೆಂದರೆ ತುಂಬ ಅಡುಗೆ ಸೋಡಾ ಯೂಸ್ ಮಾಡುವಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಮ್ಮ ಡೈಜೆಷನ್ ಸರಿಯಾಗಿ ಆಗಲ್ಲ. ಸೊ ಬಟ್ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ, ಎಸ್ಪೆಷಲಿ ತುಂಬ ಹೈಪರ್ ಆಸಿಡಿಟಿಯಲ್ಲಿ ಇರೋರು ಇದು ತಗೊಂಡ್ರೆ ಅದರದ್ದು ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ನೆಕ್ಸ್ಟ್ ಹೆಲ್ತ್ ಬೆನಿಫಿಟ್ ಏನು ಅಂದರೆ ಕೋಲ್ಡ್ ಮತ್ತು ಸೈನೋಸೈಟಿಸ್ ರೆಗ್ಯುಲರ್ ಆಗಿ ಇರೋರು, ತುಂಬ ಜನರಿಗೆ ನಾವು ನೋಡ್ತೀವಿ ರೆಗ್ಯುಲರ್ ಆಗಿ ನೆಗಡಿ ಇರುತ್ತೆ, ಮೂಗಿಂದ ನೀರು ಬರ್ತಾ ಇರ್ತದೆ. ಸೊ ಅಂಥವರಲ್ಲಿ ಕೂಡ ಈ ಸೋಡಿಯಂ ಬೈಕಾರ್ಬನೇಟ್ ಏನಿದೆ ಒಳ್ಳೆ ಮೆಡಿಸಿನ್ ಆಗಿ ನಾವು ಯೂಸ್ ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ಜಲನೇತಿ ಪಾಟ್ ಅಂತ ಇದೆ, ನೀವು ನೋಡಿರ್ಬೋದು, ನೇಸಲ್ ವಾಶ್ಗೆ ಒಂದು ಪಾಟ್ ಬರುತ್ತೆ. ಸೊ ಆ ಪಾಟಲ್ಲಿ ಸ್ವಲ್ಪ ಉಗುರು ಬೆಚ್ಚ ನೀರು ತಗೊಂಡು ಅದಕ್ಕೆ ಒಂದು ಪಿಂಚ್ ಈ ಸೋಡಿಯಂ ಬೈಕಾರ್ಬನೇಟ್ ಹಾಕಿ ಜಲನೇತಿ ಮಾಡೋದರಿಂದ, ನೇಸಲ್ ವಾಶ್ ಮಾಡೋದರಿಂದ ಅಲ್ಲಿ ಇರುವಂಥ ಎಕ್ಸ್ಟ್ರಾ ಇರುವಂಥ ಫ್ಲಮ್ ಇರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ. ನಮ್ಮ ನೇಸಲ್ ಮ್ಯೂಕೋಸದು ಸೆನ್ಸಿಟಿವಿಟಿ ಕಡಿಮೆಯಾಗಿ ನಮಗೆ ಲೈಕ್ ಪದೇ ಪದೇ ಸೀನು ಬರೋದು, ಪದೇ ಪದೇ ಅಲರ್ಜಿ ಆಗೋದು, ಈ ಥರ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಬೇಕಿಂಗ್ ಸೋಡಾ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಎಕ್ಸ್ಟರ್ನಲ್ ಯೂಸ್, ನಿಮಗೇನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಬೇಕಿಂಗ್ ಸೋಡಾ ಯೂಸ್ ಮಾಡಿ ಜಲನೇತಿ ಮಾಡೋದರಿಂದ ಒಂದು ಅಲರ್ಜಿನೂ ಕಡಿಮೆ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಮಗೆ ಬರುವಂಥ ರೆಗ್ಯುಲರ್ಲಿ ಬರುವಂಥ ಸೈನೋಸೈಟಿಸ್ ಹೆಡ್ಏಕ್ ಏನಿದೆ ಅದು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಇನ್ನೊಂದು ಹೆಲ್ತ್ ಬೆನಿಫಿಟ್ ಏನಂದರೆ ರೆಗ್ಯುಲರ್ಲಿ UTA ಎಲ್ಲ ಆಗೋವರೆಗೂ ಕೂಡ ಇದು ತುಂಬ
ಒಳ್ಳೆಯದು. ಸೊ ಯು ಟಿ ರೆಗ್ಯುಲರ್ ಆಗೋರು ಏನು ಮಾಡ್ಬೋದು, ಇದೇ ಥರ ಒಂದು 1/4 ಚಮಚ ಒಂದು ಗ್ಲಾಸ್ ನೀರಿಗೆ ಹಾಕಿ ಸೇವಿಸಿದರೆ ಅದು ಸ್ವಲ್ಪ ಮಟ್ಟಿಗೆ ನಮ್ಮ ಯೂರಿನ್ ಪಿ ಎಚ್ ಅನ್ನು ಚೇಂಜ್ ಮಾಡಿ ಪದೇ ಪದೇ ಯು ಟಿ ಆಗೋದನ್ನ ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಕೆಲವು ಸ್ಕಿನ್ ಪ್ರಾಬ್ಲಮ್ಸಲ್ಲಿ ಕೂಡ ಈ ಬೇಕಿಂಗ್ ಸೋಡಾ ಏನಿದೆ ತುಂಬ ಉಪಯೋಗ ಆಗುತ್ತೆ. ಸೊ ಅದು ಹೇಗೆ ಅಂದರೆ ನಮಗೆ ಕೆಲವು ರ್ಯಾಷಸ್ ಡೆವಲಪ್ ಆದಾಗ, ಸನ್ಬರ್ನ್ ಡೆವಲಪ್ ಆದಾಗ, ಅಥವಾ ಕೆಲವು ಅಲರ್ಜೀಸ್ ಅಂತ ಏನಾದರೂ ಸ್ಕಿನ್ ಎರಪ್ಷನ್ಸ್ ಆದಾಗ ನಾವು ಏನು ಮಾಡ್ಬೋದು, ಈ ಬೇಕಿಂಗ್ ಸೋಡಾನ ಒಂದು ಪೇಸ್ಟ್ ಥರ ಮಾಡಿ ಅದರಲ್ಲಿ ಅಪ್ಲೈ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ನೀವು ನೋಡಬೇಕು, ಈ ಅಲರ್ಜಿ ಪ್ರಾಬ್ಲಮಲ್ಲಿ ಇರುವಾಗ ಕೆಲವು ಐಟಮ್ಸ್ ಏನಿದೆ ಅದು ನಮಗೆ ಅಲರ್ಜಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಅದು ಅಪ್ಲೈ ಮಾಡಿ ಸ್ವಲ್ಪ ಏರಿಯಾಕ್ಕಷ್ಟೇ ಅಪ್ಲೈ ಮಾಡಿ ನೋಡಬೇಕು. ಸೊ ಸ್ಕಿನ್ ಸೂತನಿಂಗಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟೋ ಅಲರ್ಜಿ ಪ್ರಾಬ್ಲಮ್ಸಲ್ಲಿ, ಎಸ್ಪೆಷಲಿ ನಾನು ಹೇಳಿದಾಗ ಸನ್ಬರ್ನಲ್ಲೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ್ಯಸ್ ಎ ಪೇಸ್ಟ್ ಕೂಡ, ಆ್ಯಸ್ ಎ ಕ್ರೀಮ್ ಕೂಡ ನಮಗೆ ಈ ಬೇಕಿಂಗ್ ಸೋಡಾ ಉಪಯೋಗಿಸಲಿಕ್ಕಾಗುತ್ತೆ. ಆ್ಯಂಡ್ ಇದಕ್ಕೆ ತುಂಬ ಒಳ್ಳೆ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಸೊ ಫಂಗಲ್ ಇನ್ಫೆಕ್ಷನ್ಸ್ಗೆ ತುಂಬ ಒಳ್ಳೆಯದು. ಎಲ್ಲಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಸ್ವಲ್ಪ ಇದೇ ಥರ ಪೇಸ್ಟ್ ಮಾಡಿ ಹಚ್ಚಿ ನೋಡಿದರೆ ಅಲ್ಲಿರುವಂಥ ಫಂಗೈ ಸಾಯಿಸಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಫಂಗಲ್ ಇನ್ಫೆಕ್ಷನಿಂದ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೇ ಥರ ಡ್ಯಾಂಡ್ರಫ್ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯದು. ನಾವು ಹೆಡ್ ವಾಶ್ ಮಾಡುವಾಗ ಬೇಕಾದ್ರೆ ಬೇಕಿಂಗ್ ಸೋಡಾ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿ ವಾಶ್ ಮಾಡೋದರಿಂದ ಅಲ್ಲಿ ಇರುವಂಥ ಫಂಗೈ ಏನಿದೆ, ನಮ್ಮ ಈ ಡ್ಯಾಂಡ್ರಫ್ಗೆ ಕಾರಣ ಆಗಿರುವಂಥ ಫಂಗೈ ಏನಿದೆ ಅದು ಕಡಿಮೆ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಬೇಕಿಂಗ್ ಸೋಡಾ ನಾವು ಒಂದು ಆಸ್ ಎ ಹೇರ್ ವಾಶ್ ಕೂಡ, ಆಸ್ ಎ ಲೈಕ್ ಎ ಶಾಂಪೂ ಕೂಡ ನಾವು ಅದು ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ನಾವು ಬೇಕಿಂಗ್ ಸೋಡಾ ರೆಗ್ಯುಲರ್ಲಿ ತಗೊಂಡ್ರೆ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಫಸ್ಟ್ ಹೇಳ್ದಂಗೆ ಜಾಸ್ತಿ ತಗೋಬಾರ್ದು. ಜಾಸ್ತಿ ತಗೊಂಡ್ರೆ ಏನಾದರೂ ಸಿಂಪ್ಟಮ್ಸ್ ನಿಮಗೆ ಡೆವಲಪ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಇದು ನನಗೆ ಸೆಟ್ ಆಗ್ತಾ ಇಲ್ಲ, ಇದು ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಅವರಿಗೆ ನಾಸಿಯಾ ಅಥವಾ ವಾಂತಿ ಬಂದಂಗೆ ಅನ್ಸೋದು, ಸ್ವಲ್ಪ ತಲೆನೋವು ಡೆವಲಪ್ ಆಗೋದು, ಈ ಥರ ಸಿಂಪ್ಟಮ್ಸ್ ಇದ್ದರೆ ಅದು ಯೂಸ್ ಮಾಡೋದು ಕಡಿಮೆ ಮಾಡ್ಬೋದು. ಇನ್ನು ಕೆಲವು ಹೆಲ್ತ್ ಪ್ರಾಬ್ಲಮ್ಸ್ ಇರೋರು, ಲೈಕ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋರು ಇರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರು, ಅವ್ರು ಏನು ಮಾಡಬೇಕು, ಒಂದ್ಸಲ ಅವರ ಡಾಕ್ಟರ್ ಹತ್ರ ಕೇಳಿಕೊಂಡು ಇದನ್ನು ಉಪಯೋಗಿಸಬೇಕು. ಅದು ಬಿಟ್ಟು ಈ ಬೇಕಿಂಗ್ ಸೋಡಾ ಕಡಿಮೆ ಪ್ರಮಾಣದಲ್ಲಿ ನೀವು ರೆಗ್ಯುಲರ್ಲಿ ತಗೊಂಡ್ರೆ ನಿಮಗೆ ಏನೂ ತೊಂದರೆ ಆಗಲ್ಲ. ಅದರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಈಗ ಏನೂ ಕಾಯಿಲೆ ಇಲ್ಲದೆ ಇರೋರು ಇದನ್ನು ರೆಗ್ಯುಲರ್ಲಿ ತಗೋಬೇಕು ಅಂತ ನಾನು ಏನು ಹೇಳಲ್ಲ. ಸೊ ಯಾರಿಗೆ ಲೈಕ್ ನೇಸಲ್ ಅಲರ್ಜಿ ಇದೆಯೋ, ಯಾರಿಗೆ ಅಂದರೆ ಪದೇ ಪದೇ ಯು ಟಿ ಐ ಬರುತ್ತೆ, ಯಾರಿಗೆ ತುಂಬ ಆಸಿಡಿಟಿ ಪ್ರಾಬ್ಲಮ್ ಇದೆ, ಯಾರಿಗೆ ಲೈಕ್ ಸ್ಪೋರ್ಟ್ಸ್ ಮ್ಯಾನ್, ಇವರಲ್ಲಿ ಬೇಕಿಂಗ್ ಸೋಡಾ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಇದೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ.